ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಉತ್ತರ ಕನ್ನಡ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರ ಬೇಡಿಕೆ ಏನು ಅಂದರೆ, ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ ಅವರು 3,550 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ 2025ಕ್ಕೆ. ಈಗ ನಮ್ಮ ರಾಜ್ಯದಲ್ಲಿರುವಂಥ ಕಾರ್ಖಾನೆಗಳು ಆ ದರವನ್ನು ಕೊಡ್ತಾ ಇಲ್ಲ. ಅವರೀಗ 2,700ರಿಂದ 3,100 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು 3,350 ರೂಪಾಯಿ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 81 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಆ ಸಕ್ಕರೆ ಕಾರ್ಖಾನೆಗಳು ಅವರು ಕೊಡ್ತಿರ್ತಕ್ಕಂಥ ದರ 2,700 ರೂಪಾಯಿಂದ 3,100 ರೂಪಾಯಿವರೆಗೂ ಅವ್ರು ಕೊಡ್ತಾ ಇದ್ದಾರೆ. ಅಂದರೆ ಕೆಲವು ಕಾರ್ಖಾನೆಗಳು ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದಕ್ಕಿಂತ 800 ರೂಪಾಯಿ ಒಂದು ಟನ್ನಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಕೆಲವು ಕಾರ್ಖಾನೆಗಳು 400ರಿಂದ 450 ರೂಪಾಯಿ ಒಂದು ಟನ್ನಿಗೆ ಕರ್ನಾಟಕದಲ್ಲಿ ಕಡಿಮೆ ಕೊಡ್ತಾ ಇದ್ದಾವೆ. ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ 1 ಟನ್ ಕಬ್ಬಿಗೆ ಅವರು 3,410 ರೂಪಾಯಿ ಅವರು FRP ಕೊಡ್ತಾ ಇದ್ದಾರೆ. ನಮ್ಮ ರೈತರ ಬೇಡಿಕೆ ಏನು ಅಂದರೆ, ಕೇಂದ್ರ ಸರ್ಕಾರ 3,550 ರೂಪಾಯಿ ನಿಗದಿ ಮಾಡಿದೆ, ಆ ದರ ಕೊಡಿ. ಇನ್ನು 50 ರೂಪಾಯಿ ಬೇಕಾದ್ರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ, 3,500 ರೂಪಾಯಿ FRP ದರವನ್ನು ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಇದು ರೈತರ ಬೇಡಿಕೆ ನ್ಯಾಯಯುತವಾಗಿರ್ತಕ್ಕಂಥದ್ದು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ರೈತ ಈ ದೇಶದ ಬೆನ್ನೆಲುಬು ಅಂತ ನೀವು ಹೇಳ್ತೀರಿ, ನಾವು ಹೇಳ್ತೀವಿ. ರೈತ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾನೆ. ನಮ್ಮ ಕಲಬುರಗಿ ಭಾಗದ ಕಬ್ಬು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಚಾಮರಾಜನಗರ ಈ ಭಾಗದ ಕಬ್ಬು ತಮಿಳುನಾಡಿಗೆ ಹೋಗ್ತಾ ಇದೆ. ನಮ್ಮ ರಾಜ್ಯದ ರೈತರ ಬೇಡಿಕೆ ಅದು ನ್ಯಾಯಯುತ ಬೇಡಿಕೆ. ಅವ್ರು ಕೇಳ್ತಿರೋದೇನು, ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ, ಅದ್ರ ಪ್ರಕಾರ ನಮಗೆ 3,350 ರೂಪಾಯಿ ಫರ್ ಟನ್ ಕೊಡಿ ಅಂತ ಕೇಳ್ತಿದ್ದಾರೆ. ನೀವು ಸರ್ಕಾರ ನಡೆಸೋರು, ನಾನು ಮುಖ್ಯಮಂತ್ರಿನಾ ನೀನು ಮುಖ್ಯಮಂತ್ರಿನಾ ಅನ್ನೋದ್ರೊಳಗಡೆ ನಿಮ್ಮ ಈ ಅಧಿಕಾರದ ಗೊಂದಲದೊಳಗೆ ಜನರ ಸಮಸ್ಯೆಯನ್ನು ಮರ್ತಿದ್ದೀರಿ. ಜನರ ಸಮಸ್ಯೆ ಕಡೆಗೆ ಗಮನ ಕೊಡಿ. ನಿನ್ನೆ ಒಬ್ಬ ರೈತ ಹತಾಶೆಯಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಸಮಯೋಚಿತವಾಗಿ ಅಲ್ಲಿ ಇದ್ದಂಥ ಕೆಲವರು ವರ್ತಿಸಿದ್ರಿಂದಾಗಿ ಅವನ ಜೀವ ಉಳಿದಿದೆ. ರೈತರ ಆಕ್ರೋಶ ಜಾಸ್ತಿಯಾಗಿ ಅವರು ಹತಾಶರಾಗೋಕ್ಕೆ ಮುಂಚೆ ತಕ್ಷಣ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಜನಪ್ರತಿನಿಧಿಗಳ ಸಭೆಯನ್ನು ಕರೀರಿ. ಸಭೆ ಕರೆದು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ರೀತಿಯಲ್ಲೇ ಕರ್ನಾಟಕದಲ್ಲೂ FRPಯನ್ನು 3,550 ರೂಪಾಯಿ ಟನ್ನಿಗೆ ನಿಗದಿ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಬೆಳಗಾವಿ ಜಿಲ್ಲೆ ಒಂದರಲ್ಲೇ 29 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಮತ್ತು ರೈತರ ಬಾಕಿ ಏನಿದೆ, ಕೆಲವು ಕಾರ್ಖಾನೆಗಳು ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾವೆ. ಆ ಬಾಕಿ ಕೊಡಿಸುವ ಕೆಲಸ ಆಗಬೇಕು. FRP ನಿಗದಿ ಮಾಡುವಂಥ ಕೆಲಸ ಮಾಡಬೇಕು. ರೈತನಿಗೆ ಒಂದು ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಕಾಂಗ್ರೆಸ್ನವರು ಇದ್ದಾವೆ, BJPಯವರು ಇದ್ದಾವೆ, ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ನಾವೀಗ ಧ್ವನಿ ಎತ್ತಾ ಇರೋದು, ನಮಗೆ ನ್ಯಾಯ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಇರೋದು ಲಕ್ಷಾಂತರ ಕಬ್ಬು ಬೆಳೆಗಾರರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಆ ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಬೆರಳೆಣಿಕೆಯಷ್ಟೇ ಮಾಲೀಕರ ಪರವಾಗಿ ಅಲ್ಲ. ಮತ್ತು ಮಾಲೀಕರ ಹಿತಾಸಕ್ತಿ ಮತ್ತು ರೈತರ ಹಿತಾಸಕ್ತಿ ನಡುವೆ ಸರ್ಕಾರದ ಆಯ್ಕೆಯೂ ರೈತರ ಹಿತಾಸಕ್ತಿಯ ಕಡೆಗಿರಬೇಕು. ನಾವಂತೂ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ ರೈತರಿಗೆ ಬೆಂಬಲ ಕೊಡೋದಕ್ಕೆ. ನಮ್ಮ ಪೂರ್ಣ ಬೆಂಬಲ ಇದೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ 3,550 ರೂಪಾಯಿ ಫರ್ ಟನ್ನಿಗೆ ಕೊಡಿ. ಇಷ್ಟೇ ಒಂದೇ ಬೇಡಿಕೆ. ಸರ್ಕಾರ ನೀವು ಮಧ್ಯಸ್ಥಿಕೆ ವಹಿಸಿ, ನಿಮ್ಮ ಜವಾಬ್ದಾರಿ ಇದೆ. ನೀವು ರಾಜ್ಯದಲ್ಲಿರೋ ನಿಮ್ಮ ಜವಾಬ್ದಾರಿ ಇದೆ. ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕೋದು ಬೇಡ. ರೈತರ ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ಮುಂಚೆ ಸಮಸ್ಯೆಯನ್ನು ಬಗೆಹರಿಸಿ, ಬಾಕಿ ಕೊಡಿಸಿ. ಯಾರ್ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಅವರಿಗೆ ಬಾಕಿ ಕೊಡಿಸಿ. ಮತ್ತು ಸೈಂಟಿಫಿಕ್ಕಾಗಿ ಎಲ್ಲ ರೀತಿಯ
ಅಧ್ಯಯನದ ನಂತರವೇ ಕೇಂದ್ರ ಸರ್ಕಾರ FRP ನಿಗದಿ ಮಾಡೋದು. ಅದ್ರ ಪ್ರಕಾರ ಕೊಡಿ ಅಂತ ಆಗ್ರಹಿಸ್ತೇನೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಉತ್ತರ ಕನ್ನಡ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರ ಬೇಡಿಕೆ ಏನು ಅಂದರೆ, ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ ಅವರು 3,550 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ 2025ಕ್ಕೆ. ಈಗ ನಮ್ಮ ರಾಜ್ಯದಲ್ಲಿರುವಂಥ ಕಾರ್ಖಾನೆಗಳು ಆ ದರವನ್ನು ಕೊಡ್ತಾ ಇಲ್ಲ. ಅವರೀಗ 2,700ರಿಂದ 3,100 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು 3,350 ರೂಪಾಯಿ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 81 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಆ ಸಕ್ಕರೆ ಕಾರ್ಖಾನೆಗಳು ಅವರು ಕೊಡ್ತಿರ್ತಕ್ಕಂಥ ದರ 2,700 ರೂಪಾಯಿಂದ 3,100 ರೂಪಾಯಿವರೆಗೂ ಅವ್ರು ಕೊಡ್ತಾ ಇದ್ದಾರೆ. ಅಂದರೆ ಕೆಲವು ಕಾರ್ಖಾನೆಗಳು ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದಕ್ಕಿಂತ 800 ರೂಪಾಯಿ ಒಂದು ಟನ್ನಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಕೆಲವು ಕಾರ್ಖಾನೆಗಳು 400ರಿಂದ 450 ರೂಪಾಯಿ ಒಂದು ಟನ್ನಿಗೆ ಕರ್ನಾಟಕದಲ್ಲಿ ಕಡಿಮೆ ಕೊಡ್ತಾ ಇದ್ದಾವೆ. ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ 1 ಟನ್ ಕಬ್ಬಿಗೆ ಅವರು 3,410 ರೂಪಾಯಿ ಅವರು FRP ಕೊಡ್ತಾ ಇದ್ದಾರೆ. ನಮ್ಮ ರೈತರ ಬೇಡಿಕೆ ಏನು ಅಂದರೆ, ಕೇಂದ್ರ ಸರ್ಕಾರ 3,550 ರೂಪಾಯಿ ನಿಗದಿ ಮಾಡಿದೆ, ಆ ದರ ಕೊಡಿ. ಇನ್ನು 50 ರೂಪಾಯಿ ಬೇಕಾದ್ರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ, 3,500 ರೂಪಾಯಿ FRP ದರವನ್ನು ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಇದು ರೈತರ ಬೇಡಿಕೆ ನ್ಯಾಯಯುತವಾಗಿರ್ತಕ್ಕಂಥದ್ದು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ರೈತ ಈ ದೇಶದ ಬೆನ್ನೆಲುಬು ಅಂತ ನೀವು ಹೇಳ್ತೀರಿ, ನಾವು ಹೇಳ್ತೀವಿ. ರೈತ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾನೆ. ನಮ್ಮ ಕಲಬುರಗಿ ಭಾಗದ ಕಬ್ಬು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಚಾಮರಾಜನಗರ ಈ ಭಾಗದ ಕಬ್ಬು ತಮಿಳುನಾಡಿಗೆ ಹೋಗ್ತಾ ಇದೆ. ನಮ್ಮ ರಾಜ್ಯದ ರೈತರ ಬೇಡಿಕೆ ಅದು ನ್ಯಾಯಯುತ ಬೇಡಿಕೆ. ಅವ್ರು ಕೇಳ್ತಿರೋದೇನು, ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ, ಅದ್ರ ಪ್ರಕಾರ ನಮಗೆ 3,350 ರೂಪಾಯಿ ಫರ್ ಟನ್ ಕೊಡಿ ಅಂತ ಕೇಳ್ತಿದ್ದಾರೆ. ನೀವು ಸರ್ಕಾರ ನಡೆಸೋರು, ನಾನು ಮುಖ್ಯಮಂತ್ರಿನ ನೀನು ಮುಖ್ಯಮಂತ್ರಿನ ಅನ್ನೋದ್ರೊಳಗಡೆ ನಿಮ್ಮ ಈ ಅಧಿಕಾರದ ಗೊಂದಲದೊಳಗೆ ಜನರ ಸಮಸ್ಯೆಯನ್ನು ಮರ್ತಿದ್ದೀರಿ. ಜನರ ಸಮಸ್ಯೆ ಕಡೆಗೆ ಗಮನ ಕೊಡಿ. ನಿನ್ನೆ ಒಬ್ಬ ರೈತ ಹತಾಶೆಯಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಸಮಯೋಚಿತವಾಗಿ ಅಲ್ಲಿ ಇದ್ದಂಥ ಕೆಲವರು ವರ್ತಿಸಿದ್ರಿಂದಾಗಿ ಅವನ ಜೀವ ಉಳಿದಿದೆ. ರೈತರ ಆಕ್ರೋಶ ಜಾಸ್ತಿಯಾಗಿ ಅವರು ಹತಾಶರಾಗೋಕ್ಕೆ ಮುಂಚೆ ತಕ್ಷಣ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಪ್ರತಿನಿಧಿಗಳ ಜನಪ್ರತಿನಿಧಿಗಳ ಸಭೆಯನ್ನು ಕರೀರಿ. ಸಭೆ ಕರೆದು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ರೀತಿಯಲ್ಲೇ ಕರ್ನಾಟಕದಲ್ಲೂ FRPಯನ್ನು 3,550 ರೂಪಾಯಿ ಟನ್ನಿಗೆ ನಿಗದಿ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಬೆಳಗಾವಿ ಜಿಲ್ಲೆ ಒಂದರಲ್ಲೇ 29 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಮತ್ತು ರೈತರ ಬಾಕಿ ಏನಿದೆ, ಕೆಲವು ಕಾರ್ಖಾನೆಗಳು ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾವೆ. ಆ ಬಾಕಿ ಕೊಡಿಸುವ ಕೆಲಸ ಆಗಬೇಕು. FRP ನಿಗದಿ ಮಾಡುವಂಥ ಕೆಲಸ ಮಾಡಬೇಕು. ರೈತನಿಗೆ ಒಂದು ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಕಾಂಗ್ರೆಸ್ನವರು ಇದ್ದಾವೆ, BJPಯವರು ಇದ್ದಾವೆ, ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ನಾವೀಗ ಧ್ವನಿ ಎತ್ತಾ ಇರೋದು, ನಮಗೆ ನ್ಯಾಯ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಇರೋದು ಲಕ್ಷಾಂತರ ಕಬ್ಬು ಬೆಳೆಗಾರರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಆ ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಬೆರಳೆಣಿಕೆ ಅಷ್ಟೇ ಮಾಲೀಕರ ಪರವಾಗಿ ಅಲ್ಲ. ಮತ್ತು ಮಾಲೀಕರ ಹಿತಾಸಕ್ತಿ ಮತ್ತು ರೈತರ ಹಿತಾಸಕ್ತಿ ನಡುವೆ ಸರ್ಕಾರದ ಆಯ್ಕೆಯೂ ರೈತರ ಹಿತಾಸಕ್ತಿಯ ಕಡೆಗಿರಬೇಕು. ನಾವಂತೂ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ ರೈತರಿಗೆ ಬೆಂಬಲ ಕೊಡೋದಕ್ಕೆ. ನಮ್ಮ ಪೂರ್ಣ ಬೆಂಬಲ ಇದೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ 3,550 ರೂಪಾಯಿ ಫರ್ ಟನ್ನಿಗೆ ಕೊಡಿ. ಇಷ್ಟೇ ಒಂದೇ ಬೇಡಿಕೆ. ಸರ್ಕಾರ ನೀವು ಮಧ್ಯಸ್ಥಿಕೆ ವಹಿಸಿ, ನಿಮ್ಮ ಜವಾಬ್ದಾರಿ ಇದೆ. ನೀವು ರಾಜ್ಯದಲ್ಲಿರೋ ನಿಮ್ಮ ಜವಾಬ್ದಾರಿ ಇದೆ. ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕೋದು ಬೇಡ. ರೈತರ ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ಮುಂಚೆ ಸಮಸ್ಯೆಯನ್ನು ಬಗೆಹರಿಸಿ, ಬಾಕಿ ಕೊಡಿಸಿ.
ಯಾರ್ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಅವರಿಗೆ ಬಾಕಿ ಕೊಡಿಸಿ. ಮತ್ತು ಸೈಂಟಿಫಿಕ್ಕಾಗಿ ಎಲ್ಲ ರೀತಿಯ ಅಧ್ಯಯನದ ನಂತರವೇ ಕೇಂದ್ರ ಸರ್ಕಾರ FRP ನಿಗದಿ ಮಾಡೋದು. ಅದ್ರ ಪ್ರಕಾರ ಕೊಡಿ ಅಂತ ಆಗ್ರಹಿಸ್ತೇನೆ.